ನಮಸ್ಕಾರ, ವೆಲ್ಕಮ್ ಟು ದ ಮೂವಿ ಟಾಕ್. ಇವತ್ತಿನ ದಿನ ನಾವು ಸ್ಪೆಷಲ್ ಗೆಸ್ಟ್ ನ ಕರ್ಕೊಂಡ್ ಬಂದಿದ್ದೀವಿ. ಇವರು ಸ್ಯಾಂಡಲ್ವುಡ್ ನ ಟ್ಯಾಲೆಂಟೆಡ್ ಆಕ್ಟರ್ ಮತ್ತೆ ರೈಟರ್ ಆಗಿರುವಂತಹ ಮರ್ಫಿ ಮತ್ತು ಮರ್ಯಾದೆ ಪ್ರಶ್ನೆ ಸಿನಿಮಾದಲ್ಲಿ ಖ್ಯಾತಿಯನ್ನ ಹೊಂದಿರತಕ್ಕಂತ ಪ್ರಭು ಮುನ್ಕೂರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀರಿ ಸರ್? ಗುಡ್. ಸರ್, ನಾವು 2 ತಿಂಗಳ ಹಿಂದೆ ನಾವು ಮರ್ಫಿ ಸಿನಿಮಾ ನೋಡಿದ್ವಿ ಸರ್ ಥಿಯೇಟರ್ ನೊಳಗ. ನೋಡಿದ ತಕ್ಷಣ ನಮ್ಗ ಡೇವಿಡ್ ರಿಚರ್ಡ್ ಮರ್ಫಿ ಅನ್ನೋರ್ ಮನಸ್ನಾಗ ಕುಂತ್ ಬಿಟ್ಟಾರ. ನೀವ್ ಬಂದ ತಕ್ಷಣ ನಿಮ್ಗ ಡೇವಿಡ್ ಬಂದ್ರಲ್ಲ ಅಂತ ಫೀಲ್ ಬರತೈತಿ. ಸೊ ಆನ್ ಸ್ಕ್ರೀನ್ ಒಳಗಡೆ ನಾವು ಡೇವಿಡ್ ರಿಚರ್ಡ್ ಮರ್ಫಿ ಬಗ್ಗೆ ನಮಗ್ ಗೊತ್ತು ಸರ್. ಆಫ್ ಸ್ಕ್ರೀನ್ ಪ್ರಭು ಮುನ್ಕೂರ್ ಅವ್ರ ಬಗ್ಗೆ ನಿಮ್ಮ ಎಜುಕೇಶನ್, ನಿಮ್ ಬ್ಯಾಕ್ ಗ್ರೌಂಡ್ ಬ್ರೀಫ್ ಆಗಿ ಹೇಳಿ. ಎಜುಕೇಶನ್ ನಾನು ಮಾಸ್ಟರ್ಸ್ ಇನ್ ಮೈಕ್ರೋಬಯಾಲಜಿ ಮಾಡಿದೆ. Okay. ಅದನ್ನ ಮುಗಿಸಿ ನಾನು ಕ್ವಾಲಿಟಿ ಅನಾಲಿಸ್ಟ್ ಆಗಿ ಹಾಗೆ ಒಂದು ರಿಸರ್ಚ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡಿದೆ ಒಂದು ಕಾರ್ಪೊರೇಟ್. ಆಲ್ಮೋಸ್ಟ್ 5 years ಆಫ್ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅಂದ್ರೆ ಒಲ್ವಿತ್ತು ಸಿನಿಮಾ ಮೇಲೆ. ಸೊ ಒಂದ್ ರೈಟ್ ಮೊಮೆಂಟಮ್ ಲೈಫ್ ಅಲ್ಲಿ ಫೀಲ್ ಆದಾಗ ನಾನು ಅನ್ಕೊಂಡೆ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಕೆಲಸ ಬಿಟ್ಟೆ. ಕೆಲಸ ಬಿಟ್ಟು ಈ ಜರ್ನಿ ಸ್ಟಾರ್ಟ್ ಮಾಡಿದೆ. ಮೊದಲನೇ ಸಿನಿಮಾ ಊರ್ವಿಯಿಂದ ಇವಾಗ ಮರ್ಯಾದೆ ಪ್ರಶ್ನೆ ತನಕ ಆಲ್ಮೋಸ್ಟ್ 18 ಫಿಲ್ಮ್ಸ್ ಮಾಡಿದ್ವಿ. ಮರ್ಯಾದೆ ಪ್ರಶ್ನೆ 19th. ಅಂದ್ರೆ ನಿಮ್ಗೆ ಸಿನಿಮಾ ಹುಚ್ಚ ಅನ್ನೋದು ಸಣ್ಣವರಿದ್ದಾಗಿಂದ ಇತ್ತೋ ಅಥವಾ ಬೆಳಿತಾ ಬೆಳಿತಾ ಬೆಳ್ಕೊಂತ ಬಂದ ಸರ್? ಸಿನಿಮಾದ ಹುಚ್ಚ ಅಂತ ನಂಗೆ ಯಾವತ್ತೂ ಇರ್ಲಿಲ್ಲ. ಹಾ ರೀ. ಅದು ಸಿನಿಮಾ ಹುಚ್ಚ ಅಂತಾನು ಹೇಳಲ್ಲ. ಹಾ ರೀ. ಕೆಲವೊಂದ್ಸತಿ ಒಂದ್ ವಿಚಾರ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ಒಂದಿಷ್ಟು ಹಾದಿನ ನಾವು ಬಿಟ್ಟಿದೀವಿ. ಹಾ. ಅಂತದ್ರಲ್ಲಿ ನನ್ಗನ್ಸಿದ್ದು ಓಕೆ ಸಿನಿಮಾ ಕುಡ್ ಬಿ ಒನ್ ಅಂತ ಹೇಳ್ಬೇಕು. ಅದು ಹೋಗ್ತಾ ಹೋಗ್ತಾ ಅದು ಹಾದಿ ಹೆಂಗಾಗತ್ತಂದ್ರೆ ನಿಮ್ಗೆ ಒಂದಿಷ್ಟು ಹಲವಾರು ಪ್ರಶ್ನೆಗಳನ್ನ ಹಾಕ್ತಾ ಇರತ್ತೆ, ಒಂದಿಷ್ಟು ಉತ್ತರಗಳನ್ನ ಕೊಡ್ತಾ ಇರುತ್ತೆ. ಇವಾಗಿರೋ ಪರಿಸ್ಥಿತಿಯಲ್ಲಿ ನನ್ಗೇನ್ ಅನ್ಸಿದೆ ಅಂದ್ರೆ ಎಸ್ ಐ ಆಮ್ ಮೆಂಟ್ ಟು ಡೂ ದಿಸ್, ಐ ಆಮ್ ಹಿಯರ್ ಟು ಸ್ಟೇ ಅನ್ನೋ ತರ ಒಂದು ಫೀಲಿಂಗ್ ಕೊಟ್ಟಿದೆ. ಥ್ಯಾಂಕ್ ಯು. ಎಸ್ ಸರ್. ಸರ್, ಮರ್ಫಿಗಿಂತ ಮುಂಚೆ ನೀವು ಊರ್ವಿ, ರಾಂಚಿ, ಮಾಯಾ ಕನ್ನಡಿ ಮತ್ತೆ ರಿಲ್ಯಾಕ್ಸ್ ಸತ್ಯ ಮತ್ತೆ ಡಾಟರ್ ಆಫ್ ಪಾರ್ವತಮ್ಮ ಸಿನಿಮಾ ಮಾಡಿದ್ವಿ. ನಾನು ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಾನು ನೋಡಿದ್ದು ಡಾಟರ್ ಆಫ್ ಪಾರ್ವತಮ್ಮ. ನನಗ ಅಂದ್ರೆ ಹೊಸ ಫೇಸ್ ಅಂಡ್ ನಾವಾಗ ಅಷ್ಟು ವಿಚಾರ ಮಾಡಿದ್ದಿಲ್ಲ ನಿಮ್ ಬಗ್ಗೆ, ಬಿಕಾಸ್ ಇಟ್ ವಾಸ್ ಆಲ್ ಅಬೌಟ್ ಹರಿಪ್ರಿಯಾ ಮೇಡಮ್ ಜಾಸ್ತಿ. ಆದ್ರೆ ಬ್ಯಾಕ್ ಆಫ್ ದ ಮೈಂಡ್ ಅನಿಸ್ತಿತ್ತು ವೆರಿ ಸಟಲ್ ಆಕ್ಟರ್, ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ ಆಕ್ಟಿಂಗ್ ಹೆಂಗಂತಂದ್ರೆ. ಸೊ ನಿಮಗೆ ಮರ್ಫಿ ಬಿಟ್ಟು ಮೊದಲಿನ ಸಿನಿಮಾಗಳ ಜರ್ನಿ ಬಗ್ಗೆ ಹೇಳೋಕಿದ್ರೆ ಏನ್ ಹೇಳ್ತೀವಿ? ಏನಿಲ್ಲ, ಇನಿಷಿಯಲಿ ಇಂಡಸ್ಟ್ರಿ ಬಂದಾಗ ನಾವು ಯಾವ ಸಿನಿಮಾ ತಗೋಬೇಕು, ಇಲ್ಲ ಯಾವ ಸ್ಟೋರಿ ತೆಗೋಬೇಕು, ಇಲ್ಲ ಯಾವ ಡೈರೆಕ್ಟರ್ ಜೊತೆಗೆ ವರ್ಕ್ ಮಾಡ್ಬೇಕು, ಅನ್ಲೆಸ್ ಅಂಡ್ ಅಂಟಿಲ್ ನೀವು ಅದ್ರನ್ನ ಥರೋ ಸ್ಟಡಿ ಮಾಡಿ, ಇಲ್ಲ ನಿಮ್ಗೆ ಯಾರಾದ್ರೂ ಒಂದು ಗೈಡೆನ್ಸ್ ಕೊಡೋರು ಇದ್ರೆ ಈ ತರ ಒಂದು ಇನಿಬಿಷನ್ಸ್ ಇಲ್ಲ, ಈ ತರ ಒಂದು ಪರ್ಟಿಕ್ಯುಲಾರಿಟೀಸ್ ಇರುತ್ತೆ. ನನ್ಗೆ ಅದಿರ್ಲಿಲ್ಲ. ಒಂದ್ ವಿಚಾರ ಏನ್ ಗೊತ್ತಿದೆ ಅಂದ್ರೆ ನನ್ ಕೆಲ್ಸ ಕಲಿಬೇಕಿವ, ನನ್ ಕೆಲ್ಸ ಗೊತ್ತಿಲ್ಲ. ಸೊ ಬೆಗರ್ಸ್ ಕೆನಾಟ್ ಬಿ ಚೂಸರ್ಸ್ ಅಂತ ಹೇಳ್ತಾರಲ್ಲ, ಹಂಗೆ ಸಿಕ್ಕಿರೋ ಸಿನಿಮಾ ಎಲ್ಲ ನಾನು ಮಾಡಿದೆ. ಅದ್ರಲ್ಲೂ ನನ್ಗೆ ಒಂದ್ ಸ್ವಲ್ಪ ಕತೆ ಇಷ್ಟ ಆದ್ರೆ ನಾನ್ ಮಾಡ್ತೇನೆ. ಸೊ ಹಂಗಾಗಿ ಈ 6 ವರ್ಷದ ಜರ್ನಿಯಲ್ಲಿ, 6-7 ವರ್ಷದ ಜರ್ನಿಯಲ್ಲಿ ನಂಬರ್ಸ್ ಜಾಸ್ತಿ ಆಯ್ತು. ಹೆಂಗಂದ್ರೆ ಐ ಟುಕ್ ಅಪ್ ಎವ್ರಿಥಿಂಗ್ ಅಂಡ್ ದಟ್ ಈಸ್ ಹೌ ಐ ಕುಡ್ ಡಿರೈವ್ ಸಮಥಿಂಗ್ ಲೈಕ್ ಮರ್ಫಿ. ದಟ್ ಈಸ್ ಹೌ ಐ ಕುಡ್ ಅರೈವ್ ಅಟ್ ಸಮಥಿಂಗ್ ಲೈಕ್ ಮರ್ಯಾದೆ ಪ್ರಶ್ನೆ. ಅಂದ್ರೆ ಇವೆಲ್ಲ ಸ್ಟೆಪ್ ಮೆಟೀರಿಯಲ್ ತರ ನಿಮ್ಗೆ ಹೆಲ್ಪ್ ಮಾಡ್ತು ಅಂತ 100%. ಇದು ಈ ಹಾದಿಯಲ್ಲಿ ಸಿಕ್ಕಿರುವಂತ ಪ್ರತಿಯೊಂದು ಸಿನಿಮಾಗಳು ನನ್ಗೆ ಒಂಥರ ಕಲಿಕೆ. ಕರೆಕ್ಟ್ ಸರ್. ಈಗ ಮರ್ಫಿಗಿಂತ ಮುಂಚೆ ಸಿನಿಮಾಗಳಲ್ಲಿ ಯಾವ ರೋಲ್ ನಿಮಗ್ ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು? ಅಂದ್ರ ಈ ರೋಲ್ ಒಳಗ್ ನೀವು ಅಂದ್ರ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದ್ರಿ ನಿಮಗ್ ನೀವು ಅಂತ ಅನ್ಕೊಂಡ್ರಿ? ರಿಲ್ಯಾಕ್ಸ್ ಸತ್ಯ ಆಸ್ ಎ ಫುಲ್ ಫ್ಲೆಜ್ಡ್ ಅದು ಸತ್ಯ ಅನ್ನೋ ಪಾತ್ರನೇ ನಾನ್ ಮಾಡಿದ್ದು. ಅಂಡ್ ನವೀನ್ ರೆಡ್ಡಿ ಇವಾಗ ರೀಸೆಂಟ್ ಆಗಿ 3ನೇ ಕೃಷ್ಣಪ್ಪ ಅಂತ ಅವ್ರ ಸಿನಿಮಾ ಬಂದಿದೆ, ಅದೇ ಡೈರೆಕ್ಟರ್. ಸೊ ಈಸ್ ಅ ವೆರಿ ಟ್ಯಾಲೆಂಟೆಡ್ ಗೈ. ಅಂಡ್ ಆಸ್ ಎನ್ ಆಕ್ಟರ್ ಬರ್ದಿರೋ ರೀತಿನೂ ತುಂಬಾ ಚೆನ್ನಾಗಿತ್ತು. ಶಂಕರ್ ರಾಮನ್ ಅಂತ ಒಬ್ರು ರೈಟರ್ ಮತ್ತೆ ನವೀನ್ ಸೇರಿ ಬರ್ದಿದ್ರು. ಸೊ ಆಸ್ ಅನ್ ಆಕ್ಟರ್ ಎಕ್ಸ್ಪ್ಲೋರ್ ಮಾಡಿರೋಂತ ವಿಷಯ, ಸೆಟಿಲಿಟಿ ಆರ್ ನ್ಯೂಯಾನ್ಸಸ್ ಅಂತ ಏನ್ ಹೇಳ್ತೀವಿ, ನವೀನ್ ಇಸ್ ಟು ಆಲ್ವೇಸ್ ಗಿವ್ ಮಿ ಆತರ ಒಂದು ಇನ್ಪುಟ್ ಕೊಡ್ತಾ ಇತ್ತು. ಸೊ ಹಂಗಾಗಿ ವೆನ್ ಐ ವಾಸ್ ಡೂಯಿಂಗ್ ರಿಲ್ಯಾಕ್ಸ್ ಸತ್ಯ, ನನ್ಗೊಂದು ಆ ಕಾನ್ಫಿಡೆನ್ಸ್ ಅಂತ ಏನಿದೆ ಆಸ್ ಅನ್ ಆಕ್ಟರ್ ಗೋಯಿಂಗ್ ಟು ದ ನೆಕ್ಸ್ಟ್ ಸ್ಟೆಪ್ ಅಂತ ಏನ್ ಹೇಳ್ತೀವಿ, ಅದು ಹುಡ್ತಾ ಹೋಯ್ತು. ಸೊ ಹಂಗಾಗಿ ರಿಲ್ಯಾಕ್ಸ್ ಸತ್ಯ ಐ ಥಿಂಕ್. ವೆರಿ ನೈಸ್ ಸರ್. ಈಗ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಮರ್ಫಿ ಸಿನಿಮಾದ ಬಗ್ಗೆ ಮಾತಾಡಿ. ಒಂದೇ ಪ್ರಶ್ನೆ ಸರ್, ಹೋಲಿಸ್ಟಿಕ್ ಆಗಿ ಆನ್ಸರ್ ಮಾಡ್ರಿ. ಮರ್ಫಿ ಸಿನಿಮಾ ಹೇಗಾಯ್ತು ಸರ್? ನಾನ್ ಮತ್ತೆ ಪ್ರದೀಪ್
ನನ್ನ ಊರ್ವಿ ಸಿನಿಮಾದ ಡೈರೆಕ್ಟರ್, ನನ್ನ ಮೊದಲನೇ ಸಿನಿಮಾ. ಆ ಊರ್ವಿ ಆದ್ಮೇಲೆ ಅವರು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು, ಒಂದು ಫೀಚರ್ ಲೆಂತ್ ಫಿಲ್ಮ್ ಮಾಡಿದ್ರು, ಹಾಗೆ ಒಂದು ಹಿಂದಿ ಸಿನಿಮಾನು ಮಾಡಿದ್ರು. ಈ ಈ ಅವರ ಒಂದು ಜರ್ನಿಯಲ್ಲಿ ಅವರು ಏನೇನು ಅವರಿಗೆ ಸ್ಟೋರಿ ಸ್ಟ್ರೈಕ್ ಆಗುತ್ತಲ್ಲ, ಅವ್ರು ಯೂಶಲಿ ನನ್ ನರೇಟ್ ಮಾಡ್ತಾ ಇದ್ರು. ಆಫ್ಟರ್ ನಂದು ಮತ್ತೆ ಪ್ರದೀಪ್ ಅವ್ರದ್ದು ಬಾಂಧವ್ಯ ಹಂಗಿತ್ತು. ಏನೇ ಒಂದು ಪ್ಲಾಟ್ ಇಲ್ಲ ಒಂದು ಸ್ಟೋರಿ ಸ್ಟ್ರೈಕ್ ಆಗಿದ ತಕ್ಷಣ ನಂಗೆ ಹೇಳೋದು. ಸೊ ಇಂಥದ್ರಲ್ಲಿ ನಾವು ಒಂದು ಹಲವಾರು ಸಿನಿಮಾಗಳನ್ನ ಡಿಸ್ಕಸ್ ಮಾಡಿದ್ವಿ, ಹಲವಾರು ಸ್ಟೋರೀಸ್ ನ ಡಿಸ್ಕಸ್ ಮಾಡಿದ್ವಿ. ಆ ಈ ಏರಿಯಾ ಏನಿದೆ ಮರ್ಫಿ ಟೌನ್ ತುಂಬಾ ಪಕ್ಕದಲ್ಲೇ ಇದೆ. ಸೊ ಒಂದು ಸ್ಟೋರಿ ಮಾಡಿದ್ವಿ ನಾವು, ಇದು ಲಾಕ್ಡೌನ್ ಮುಂಚೆ. ಈ ತರ ಒಂದು ರಿಚ್ ಮತ್ತೆ ಪೂವರ್ ಮಧ್ಯೆ ಆಗುವಂತ ಒಂದು ಕಾನ್ಫ್ಲಿಕ್ಟ್ ಅಲ್ಲಿ ಒಂದು ಸಿನಿಮಾ ಮಾಡಿದ್ವಿ. ಅದ್ರದ್ದು ಟೈಟಲ್ ಬಂದ್ಬಿಟ್ಟು ಮರ್ಫಿ ಟೌನ್ ಅಂತ ನಾವು ಹೆಸರಿಟ್ಟಿದ್ವಿ, ಅದ್ ಏರಿಯಾ ಹೆಸರು. ಸೊ ಹಂಗೆ ಇದು ರೇಡಿಯೋ ಕತೆ ಅಂತ ಒಂದಿದ್ದು ಅವ್ರ ತಲೆಯಲ್ಲಿ. ಅಂಡ್ ಒಂದು ಸಂಕ್ಷಿಪ್ತವಾದ ಒಂದು ಲೈನ್ ಇತ್ತು ಅವ್ರಲ್ಲಿ, ಔಟ್ಲೈನ್. ಸೊ ಲಾಕ್ಡೌನ್ ಆಯ್ತು. ಲಾಕ್ಡೌನ್ ಟೈಮಲ್ಲಿ ದಿಯಾ ಮತ್ತೆ ಲವ್ ಮಾಕ್ಟೈಲ್ ತುಂಬಾ ಹೆಸರು ಮಾಡಿದ್ರು. ಸೊ ಆವಾಗ ನನ್ಗನ್ಸಿದ್ ಏನಂದ್ರೆ, ಪ್ರದೀಪ್ ಅವ್ರದ್ದು ಯೂಶಲಿ ಅವರು ಊರ್ವಿ ಮಾಡಿದ್ದಾರೆ, ಅದಾದ್ಮೇಲೆ ಫಾಲೋನ್ ಮಾಡಿದ್ದಾರೆ, ಸೆಂಟ್ರಲ್ ಒಂದು ಇದು ಶಾರ್ಟ್ ಫಿಲ್ಮ್ ಮರಸಿಂ ಅಂತ ಮಾಡಿದ್ದಾರೆ. ಇದೆಲ್ಲ ಒಂದ್ ಸ್ವಲ್ಪ ಡಾರ್ಕ್ ಜಾನರ್ಸ್ ಇತ್ತು. ಅಂಡ್ ವೆನ್ ಎವರ್ ಪ್ರದೀಪ್ ಇಸ್ ಟು ಟಾಕ್ ಟು ಮೀ, ಐ ನ್ಯೂ ಈ ಇಮೋಷನಲ್ ಸಬ್ಜೆಕ್ಟ್ ಅನ್ನ ಚೆನ್ನಾಗಿ ಅವ್ರು ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳಿ. ಅಂಡ್ ರೇಡಿಯೋ ಸ್ಟೋರಿ ಏನಿತ್ತು ಅದು ಆ ಒಂದು ಸೀಕ್ವೆನ್ಸ್ ಅಲ್ಲಿ ಇತ್ತು, ಇಮೋಷನಲ್ ಡ್ರೈವ್ ತರ ಇತ್ತು. ನಾನ್ ಹೇಳಿದೆ ಅವರಿಗೆ, ದಿಯಾ ಲವ್ ಮಾಕ್ಟೈಲ್ ಎಲ್ಲ ಚೆನ್ನಾಗಿ ಅಂದ್ರೆ ಅಕ್ಸೆಪ್ಟ್ ಮಾಡಿದ್ದಾರೆ, ವೈ ನಾಟ್ ಅದೇ ಜಾನರ್ ಅಲ್ಲಿ ಬಟ್ ಒಂದ್ ಸ್ವಲ್ಪ ಇನೋವೇಟಿವ್ ಆಗಿ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ನ ಇಟ್ಕೊಂಡು ವೈ ನಾಟ್ ವಿ ಡೂ ದಿಸ್, ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಮಾಡ್ಬೋದು, ವಿಲ್ ಡೂ ಇಟ್ ಅಂತ ಹೇಳಿದ್ರು. ಸೊ ನಮ್ಮ ಹತ್ರ ಪ್ರೊಡ್ಯೂಸರ್ ಆಗ್ಲಿ ಇನ್ವೆಸ್ಟರ್ ಆಗ್ಲಿ ಯಾರು ಇರ್ಲಿಲ್ಲ. ನನ್ ಮನೆ ಮೇಲೆ ಒಂದು 1 ರೂಮ್ ಕಿಚನ್ ಒಂದು ಸ್ಪೇಸ್ ಇತ್ತು. ಲಾಕ್ಡೌನ್ ಟೈಮ್ ಅಲ್ಲಿ ಅವ್ರು ನನ್ ಮನೆಗೆ ಬಂದ್ಬಿಟ್ಟು ಪೀಸ್ಫುಲ್ ಡಿಸೈನ್ ದ ಸ್ಟೋರಿ. ಸರ್ ನಾವ್ ಡೈರೆಕ್ಟರ್ BSP ವರ್ಮಾ ಅಂತ ಗೊತ್ತಿತ್ರಿ, ಅದ್ರ ನ್ಯೂ ರೈಟರ್ ಅಂತ ನಮಗ್ ಗೊತ್ತಿದ್ದಿಲ್ಲ. ಆಮೇಲೆ ನಾವ್ ರಿಸರ್ಚ್ ಮಾಡ್ತಾ ಹೋದಂಗ್ ಗೊತ್ತಾತ್ರಿ ನ್ಯೂ ರೈಟರ್ ಅಂತ. ಒಂದ್ ಸೈಂಟಿಫಿಕ್ ಕಾನ್ಸೆಪ್ಟ್ ನ ಇಷ್ಟು ಮೆಚೂರ್ ಆಗಿ ನೀವು ಹ್ಯಾಂಡಲ್ ಮಾಡಿ ತೋರಿಸಿರಲ್ಲ, ಅದಕ್ಕೆ ನಿಮ್ಗೆ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸರ್ ಈಗ ಮರ್ಫಿ ಸಿನಿಮಾನ ಎಷ್ಟು ದಿನದಲ್ಲಿ ನೀವು ಶೂಟಿಂಗ್ ಮಾಡಿದ್ರಿ ಅಂಡ್ ಯಾವ ಸೀಸನ್? ಯಾಕಂತಂದ್ರೆ ನೀವು ಮಳೆ ಸೀನ್ ಅನ್ನು ತಗೊಂಡಿದ್ರಿ, ಅದು ಆರ್ಟಿಫಿಷಿಯಲ್ ಅಥವಾ ನಿಜ ಆಯ್ತಾ? ಅಂಡ್ ಎಲ್ಲಾ ನೇಚರ್ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರಿ. ಸೊ ಅದ್ರ ಬಗ್ಗೆ ಪ್ರೊಡಕ್ಷನ್ ಡಿಸೈನ್ ಅಂತ ನಾವೇನ್ ಮಾಡಿದ್ವಿ, ಇನಿಷಿಯಲಿ ಒಂದು ಸ್ಟಾರ್ಟ್ ಮಾಡಿ ವಿದಿನ್ ಒಂದು 3-4 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ನಮ್ಮ ಒಂದು ಉದ್ದೇಶ ಇರ್ತಿತ್ತು. ಹಂಗೆ ನಾವು ಕತೆ ಆಲ್ಮೋಸ್ಟ್ 1.5 ವರ್ಷ ಬರ್ತಿದ್ದೀವಿ, ಆಲ್ಮೋಸ್ಟ್ 18 ವರ್ಷನ್ಸ್ ಆಫ್ ಸ್ಕ್ರಿಪ್ಟ್ಸ್. ಅಂದ್ರೆ ಡೆವಲಪ್ಮೆಂಟ್ ಆಗ್ತಾ ಹೋಯ್ತು. ಲಾಕ್ಡೌನ್ ನಡೀತಾ ಇತ್ತಲ್ವಾ, ನಮ್ಗೆ ಯಾವಾಗ ಓಪನ್ ಆಗುತ್ತೆ, ಯಾವಾಗ ಈ ಪರ್ಮಿಷನ್ ಸಿಗುತ್ತೆ, ಬಿಕಾಸ್ ವಿ ಹ್ಯಾಡ್ ಟು ಗೋ ಟು ಗೋವಾ. ಗೋವಾದಲ್ಲಿ ಒಂದಿಷ್ಟು ಪರ್ಮಿಷನ್ ಇಶ್ಯೂಸ್ ಎಲ್ಲ ಇತ್ತು ಕೋವಿಡ್ ಟೈಮ್ ಅಲ್ಲಿ, ಸರ್ಟಿಫಿಕೇಟ್ಸ್ ಅದು ಇದೆಲ್ಲ ಇತ್ತು. ಸೊ ಹಂಗಿರ್ಬೇಕಾದ್ರೆ ನಮ್ ಇನಿಷಿಯಲ್ ಪ್ರೊಡಕ್ಷನ್ ಪ್ಲಾನ್ ಇದ್ದಿದ್ದೆ ಒಂದು 3-4 ತಿಂಗಳಲ್ಲಿ. ಬಟ್ ನಮ್ಮ ಪ್ರೊಡಕ್ಷನ್ ಅಷ್ಟು ಸಪೋರ್ಟ್ ಆಗಿಲ್ಲ, ಕೆಲವೊಂದು ಸಿಚುವೇಶನ್ ಅಲ್ಲಿ ನಾವು ಸಿಕ್ಕಾಕೊಂಡ್ವಿ. ಸೊ ಓವರ್ ಆಲ್ 1.5 ವರ್ಷದಲ್ಲಿ 3 ಸ್ಕೆಡ್ಯೂಲ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತ ಸಿನಿಮಾ. ಅಂಡ್ ಆಲ್ಮೋಸ್ಟ್ 55 to 60 ಡೇಸ್ ಆಫ್ ಶೂಟಿಂಗ್ ನಡೆದಿದೆ ಈ ಸಿನಿಮಾ. ಅಂಡ್ ಸೀಸನ್ ಸರ್, ಅಂದ್ರೆ ಮಳೆ ಸೀಸನ್ ನೋಡಿ, ಅದೇ ವಿ ಸ್ಟಾರ್ಟೆಡ್ ವಿತ್ ಸಮರ್ಸ್. ಮತ್ತೆ ಐ ಮೀನ್ ಸಿನಿಮಾದಲ್ಲಿ ಯು ಕ್ಯಾನ್ ಆರ್ಟಿಫಿಷಿಯಲಿ ಇಟ್ಟು, ಬಟ್ ದೆನ್ ಬಿಕಾಸ್ ನಮ್ದು ಪ್ರೊಡಕ್ಷನ್ ಪ್ಲಾನ್ ಪ್ರಕಾರ ಯಾವ್ದಾಗಿಲ್ಲ ನೋಡಿ, ವಿ ಹ್ಯಾಡ್ ಟು ಫೇಸ್ ರೈನಿ ಸೀಸನ್ ಆಲ್ಸೋ. ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಆಲ್ಮೋಸ್ಟ್ ಗೋವಾ ಸ್ಕೆಡ್ಯೂಲ್ ಎಲ್ಲ ಮುಗಿಸಿದ್ವಿ. ಆಬ್ವಿಯಸ್ಲಿ ರೈನ್ ಇತ್ತು, ಬಟ್ ರೈನ್ ಬಂದಾಗ ನಾವು ಆಕ್ಚುಲಿ ಸಿನಿಮಾನ ಶೂಟಿಂಗ್ ಪ್ಲಾನ್ ಮಾಡಕ್ ಆಗಲ್ಲ. ಯಾಕಂದ್ರೆ ಶಾರ್ಟ್ ಡಿವೈಡ್ ಹೆಂಗಾಗತ್ತೆ ಅಂದ್ರೆ, ಒಂದ್ ಸೈಡ್ ಶಾರ್ಟ್ ಅಲ್ಲಿ ನಿಮ್ಗೆ ಮಳೆ ಕಾಣಿಸುತ್ತೆ, ಸಡನ್ ಆಗಿ ಮಳೆ ಸ್ಟಾಪ್ ಆಗುತ್ತೆ. ನಮ್ಮ ಸಿನಿಮಾದಲ್ಲಿ ಡೈಲಾಗ್ ಇದೆಯಲ್ಲ, ಇತ್ತೀಚೆಗೆ ಅನ್ಎಕ್ಸ್ಪೆಕ್ಟೆಡ್ ರೈನ್ಸ್ ಜಾಸ್ತಿ ಆಗಿದೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದಲ್ಲ. ನೀವೇ ಬರ್ತಿರ್ಬೇಕು ಸರ್ ಇದು? ಇಲ್ಲ, ಇದು ಪ್ರದೀಪ್ ಅವ್ರ ಥಾಟ್. ಅವರು ತುಂಬಾ ಒಳ್ಳೆ ಡೈರೆಕ್ಟರ್, ಬಹಳ ಚಲೋ. ಈಸ್ ಅ ವೆರಿ ಆರ್ಟಿಸ್ಟಿಕ್ ಪರ್ಸನ್. ಆರ್ಟ್ ಅನ್ನೋದು ಅವ್ರ ಬರ್ತಿಂದಾನೆ ಇದೆ. ಅವ್ರ ತಂದೆ DK ವರ್ಮಾ ಅವರಲ್ಲ. ಈಗ ರಾಯರ್ ಫೋಟೋ ಎಲ್ಲೆಲ್ಲಿ ನೋಡ್ತೀರಾ ನೀವು, ಮೋಸ್ಟ್ ಆಫ್ ದ ರಾಯರ್ ಫೋಟೋ ಎಲ್ಲ ಅವ್ರ ತಂದೆನೆ ಚಿತ್ರ ಬಿಟ್ಟಿರೋದು. ಆಶೀರ್ವಾದ ಅವ್ರಿಗೆ ಸಿಕ್ಕೈತೆ 100%. ಸರ್ ಇಷ್ಟು ಸಾಫ್ಟ್ ಸ್ಪೋಕನ್, ಇಷ್ಟೊಂದು ಒಳ್ಳೆ ಏನಂತಂದ್ರೆ ಗುಡ್ ಬಾಯ್ ಟೈಪ್ ಇರುವಂತ ಒಂದು ಕ್ಯಾರೆಕ್ಟರ್ ಡೇವಿಡ್ ರಿಚರ್ಡ್ ಮರ್ಫಿ,
ಅಲ್ಲಿಂದ ರಾಕಿಯಾಗಿ ನೀವು ಟ್ರಾನ್ಸ್ಫಾರ್ಮ್ ಆಗ್ತೀರಿ ಮರ್ಯಾದೆ ಪ್ರಶ್ನೆ ಒಳಗೆ. ಈ ಒಂದು ಟ್ರಾನ್ಸ್ಫಾರ್ಮೇಶನ್ ನಮ್ಗ ಶಾಕ್ ಆತ್ರಿ ನೋಡಾಕ, ಯಾಕಂದ್ರ ನಮ್ಗ್ ಗೊತ್ತಿದ್ದಿಲ್ಲ, ನಾವ್ ಟ್ರೇಲರ್ ಸರಿಯಾಗೂ ನೋಡಿದ್ದಿಲ್ಲ, ನಾವ್ ಹಂಗ ನೋಡ್ಬೇಕಂತ ಮರ್ಯಾದೆ ಪ್ರಶ್ನೆ. ನಿಮ್ಮನ್ನ ಒಮ್ಮೆಲೆ ರಾಕಿಯಾಗಿ ನೋಡಾಕ್ ನಮ್ಗ ಒಂಥರ ಇದು ಆಗ್ಬಿಡ್ತೀರಿ ಸರ್. ಈ ಟ್ರಾನ್ಸ್ಫಾರ್ಮೇಶನ್ ನೀವು ಆಸ್ ಅನ್ ಆಕ್ಟರ್ ನೀವು ಒಬ್ರ ವರ್ಸಿಟಾಲಿಟಿ ತೋರಿಸ್ತೈತಿ ಸರ್, ನಿಮ್ ಗ್ರೋತ್ ಬಗ್ಗೆ ತಿಳಿಸ್ತೈತಿ. ಸೊ ನೀವು ಮರ್ಯಾದೆ ಪ್ರಶ್ನೆ ಸೆಟ್ ನ ಹೆಂಗ್ ಮುಟ್ಟಿದ್ರಿ? ಮರದೇ ಪ್ರಶ್ನೆಯಲ್ಲಿ ನನ್ಗೆ ಓನ್ಲಿ ಆಸ್ ಅನ್ ಆಕ್ಟರ್. Okay. ಅಲ್ಲಿ ಹಾ. ಮರ್ಫಿಯಲ್ಲಿ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದೆ, ಲಿರಿಕ್ಸ್ ಬರ್ತೀನಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೀನಿ, ಡೈಲಾಗ್ಸ್ ಬರ್ತೀನಿ, ಸ್ಟೋರಿ ಬರ್ತೀನಿ. ಹ್ಮ್ ಮರ್ಯಾದೆ ಪ್ರಶ್ನೆ ಅಂತ ಬಂದಾಗ ನಾನು ಬರೀ ಆಕ್ಟರ್ ಕೆಲಸ ಮಾಡ್ತೀನಿ, ಯಾಕಂದ್ರೆ ಅವ್ರು ಅಲ್ಲಿ ಆಲ್ರೆಡಿ ಅಷ್ಟು ಪ್ರಿಪರೇಷನ್ ಆಗಿತ್ತು ಅವ್ರು. ಹ್ಮ್ ಅಂಡ್ ಫಾರ್ ಎನಿ ಆಕ್ಟರ್ ಹ್ಮ್ ಹ್ಮ್ ಒಂದು ಅಷ್ಟು ಪ್ರಿಪೇರ್ ಆಗಿರುವಂತ ತಂಡದ ಜೊತೆ ಕೆಲಸ ಮಾಡೋದಂದ್ರೆ ತುಂಬಾ ಖುಷಿ, ಯಾಕಂದ್ರೆ ಆ ತಲೆನೋವು ಇರಲ್ಲ. ಯಾಕಂದ್ರೆ ನಾನು ಉಳಿದ ಸಿನಿಮಾಗಳಲ್ಲಿ ನಾನು ಅನುಭವಿಸಿದ್ದೀನಿ, ಕೆಲವೊಂದ್ಸತಿ ಪ್ರಿಪರೇಷನ್ ಇರಲ್ಲ, ಕೆಲವೊಂದ್ಸತಿ ಎಕ್ಸಿಕ್ಯೂಷನ್ ಪ್ಲಾನ್ ಇರಲ್ಲ. ಸೊ ಹಂಗಿದ್ದಾಗ ಮರ್ಯಾದೆ ಪ್ರಶ್ನೆ ಆರ್ ಜೆ ಪ್ರದೀಪ್ ಆಗ್ಲಿ, ನಾಗರಾಜ್ ಸೌಮ್ಯಾಜಿ ಆಗ್ಲಿ, ಅವರೆಲ್ಲ ಪಕ್ಕ ಇದ್ದಾರೆ. ಅವ್ರು ನಂಗೆ ಆಕ್ಚುಲಿ ಸ್ಟೋರಿ ನರೇಟ್ ಮಾಡ್ಬೇಕಾದ್ರೆ ಈ ತರ ಒಂದು ವಿಚಾರ ಹೇಳ್ಬೇಕಾದ್ರೆ ನಂಗೆ ಅನ್ಸ್ತು ಓಕೆ ಫೈನ್, ಮರ್ಫಿನ ಹ್ಯಾಂಡಲ್ ಮಾಡಿ ಮರ್ಯಾದೆ ಪ್ರಶ್ನೆ ನಾನು ಸೆಟ್ಟಿ ಹೋಗ್ತೀನಿ ಅಂದ್ರೆ ಐ ಬಿ ವೆರಿ ಒಂದು ಕಾಮ್ ಮೈಂಡ್ ಅಲ್ಲೇ ಇರ್ತೀನಿ. ಸೊ ಐ ಥಿಂಕ್ ಕ್ಯಾರೆಕ್ಟರ್ ನಂಗೆ ತುಂಬಾ ಕೇಳ್ತಾ ಇತ್ತು. ಐ ಥಿಂಕ್ ಇಟ್ ಇಸ್ ಗುಡ್ ಟೈಮ್ ಟು ಗೋ ಅಂತ ಹೇಳ್ಬಿಟ್ಟು ನಾನು ಮಾಡ್ಬಿಟ್ಟೆ. ಅಂಡ್ ಐ ವಾಸ್ ವೆರಿ ಹ್ಯಾಪಿ. ಪೀಪಲ್ ಜನರ ರೆಸ್ಪಾನ್ಸ್ ತುಂಬಾ ಖುಷಿ ಆಯ್ತು ನನಗೆ. ಹೆಂಗಿತ್ತು ಸರ್ ರೆಸ್ಪಾನ್ಸ್? ವೆರಿ ಗುಡ್ ಆಕ್ಚುಲಿ. ನನ್ಗೆ ಮರ್ಫಿನ ನೋಡಿ ಥಿಯೇಟರ್ ಇಂದ ಹೊರಗೆ ಬರ್ಬೇಕಾದ್ರೆ ಆ ಸರಿಯಲ್ ಫೀಲ್ಸ್ ಇದೆಯಲ್ವಾ, ಅಂದ್ರೆ ಒಂದಿಷ್ಟು ಜನ ಬಂದ್ಬಿಟ್ಟು ನನ್ನ ತಪ್ಕೊಂಡು ಜೋನ ಮಿಸ್ ಮಾಡಿದೆ ನಾನು ಅಂತ ಅಳ್ತಾ ಇದ್ರು. ಒಂದಿಷ್ಟು ಹೆಣ್ಮಕ್ಳು ಅವ್ರ ತಂದೆನ ಕಳ್ಕೊಂಡಿರೋರೆಲ್ಲ ಆ ತರ ಒಂದು ಪ್ರೀತಿ ತೋರಿಸಿದಾಗ, ಮರ್ಯಾದೆ ಪ್ರಶ್ನೆ ಥಿಯೇಟರ್ ಹೊರಗೆ ಬರ್ಬೇಕಾದ್ರೆ ಸರ್ ನಿಮ್ ಮೇಲೆ ನಂಗೆ ತುಂಬಾ ಸಿಟ್ಟು ಬಂತು ಸರ್ ಅಂತ ಹೇಳೋದು. ಸೊ ಆಸ್ ಅನ್ ಆಕ್ಟರ್ ನನ್ಗೆ ಒಂದು ಇದಿಷ್ಟೇ, ಬ್ಯಾಂಡ್ ಬಿಡ್ತ್ ನಾನು ಕವರ್ ಮಾಡ್ತಾ ಇದ್ದೀನಿ ಒಂದು. ಅಂಡ್ ನನ್ನ ಲಕ್ ಏನಂದ್ರೆ ಅದು ಕೂಡ್ ಬಂತು. ನಾನ್ ತುಂಬಾ ಕಡೆ ಹೇಳಿದೀನಿ ಇದನ್ನ, ನನ್ಗೆ ಅದು ಬ್ಯಾಕ್ ಟು ಬ್ಯಾಕ್ ಬರೋಂಗೆ ಆಯ್ತು. ನಾನು ಏನ್ ಪ್ಲಾನ್ ಮಾಡಿರ್ಲಿಲ್ಲ ಅಷ್ಟೆಲ್ಲ. ವೆರಿ ನೈಸ್ ಸರ್. ಸರ್ ಈಗ ಮರ್ಯಾದೆ ಪ್ರಶ್ನೆ ಬಗ್ಗೆ ಮಾತಾಡತ್ತೀವಿ ಅಂತಂದ್ರೆ ಈ ಒಂದ್ ಸೀನ್ ಬಗ್ಗೆ ನಾವ್ ಮಾತಾಡ್ಲೇಬೇಕು ಸರ್. ಯಾವ ಸೀನ್ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಸೊ ನಿಮ್ದು ಒಂದು ಮೊನೋಲಾಗ್ ಏನಿದೆ ಅನ್ನೋದು, ಅದು ಹೆಂಗ ಸಾಧ್ಯ ಆಯ್ತು ಸರ್ ನಿಮ್ಗೆ? ಅಂದ್ರೆ ಆ ಸಮಯದೊಳಗ್ ನಮಗ ಒಂಥರ ಹೆಂಗ್ ಅನಿಸ್ತಂದ್ರೆ ಏನಿದು ಡೇವಿಡ್ ಹಿಂಗ್ಯಾಕ್ ಮಾಡ್ಲಿಕ್ಕತ್ತದ. ಆಮೇಲೆ ಅಷ್ಟೇ ಅಲ್ರಿ ಸರ್, ಅದೇ ನೀವ್ ಹೇಳ್ದಂಗೆ ನಮಗೂ ಸಿಟ್ಟು ಬಂತು ಸರ್, ಯಾಕೆ ಮಾಡ್ಲಿಕ್ಕತ್ತ. ಯಾಕಂದ್ರೆ ನಾವು ಒಂದ್ ಆ ಝೋನ್ಯಾಗ ಇದ್ವಿ, ರಾಕೇಶ್ ಅವ್ರ ಸ್ಥಳದೊಳಗ್ ನಾವು ನಿಂತಿದ್ವಿ. ಆದ್ರ ಅದು ಆ ಸೀನ್ ಬಗ್ಗೆ ಗೊತ್ತಿಲ್ಲಮ್ಮ. ಅಂದ್ರೆ ಕೆಲವೊಂದ್ಸತಿ ನನ್ಗೆ ಆನ್ ಸೆಟ್ ಅಲ್ಲಿ ನನ್ಗೆ ಒಂದಿಷ್ಟು ರಿಸಲ್ಟ್ ಸಿಗತ್ತೆ, ಅಂಡ್ ಐ ಬಿಲೀವ್ ಇನ್ ದಟ್ ರಿಸಲ್ಟ್. ಮರ್ಫಿಯಲ್ಲೂ ನೋಡಿದ್ರಿ ನೀವು, ಇಂಟರ್ವಲ್ ಬ್ಲಾಕ್ ಅಲ್ಲಿ ಜೋ ಇವನ್ ತಂದೆ ಅವಳು ಜೋ ಗರ್ಲ್ ಫ್ರೆಂಡ್ ಆಗಿರ್ಬೋದು ಅಂತ ಗೊತ್ತಾದಾಗ ಆ ಒಂದ್ ಸೀನ್ ಏನಿದೆ ಅದ್ರ ಬಗ್ಗೆನೂ ತುಂಬಾ ಜನ ಮಾತಾಡಿದ್ದಾರೆ ಆಕ್ಚುಲಿ, ಪರ್ಟಿಕ್ಯುಲರ್ಲಿ ಇಂಟರ್ವಲ್ ಬ್ಲಾಕ್ ಅಂತ ಹೇಳ್ಬಿಟ್ಟು. ಆ ಇಂಟರ್ವಲ್ ಬ್ಲಾಕ್ ಸೀನ್ ಅನ್ನ ಪರ್ಫಾರ್ಮ್ ಮಾಡ್ತಿದ್ದಂಗೆ ಕಟ್ ಆದ್ಮೇಲೆ ನಾನ್ ಸೈಲೆಂಟ್ ಆಗಿದೆ, ಡೈರೆಕ್ಟರ್ ಇಂದ ಹಿಡಿದು DOP ಇಂದ ಹಿಡಿದು ಅಲ್ಲಿರೋ ಸೆಟ್ ಅಲ್ಲಿ ಇರೋರೆಲ್ಲರೂ ಅಳ್ತಾ ಇದ್ರು. ಆ ಒಂದು ಮೊಮೆಂಟ್ ಕ್ರಿಯೇಟ್ ಆಗಿತ್ತು ಅಲ್ಲಿ. ಸೊ ಆಸ್ ಅನ್ ಆಕ್ಟರ್ ನನ್ಗೆ ಅವಾಗ್ಲೇ ಅನ್ಸಕ್ ಸ್ಟಾರ್ಟ್ ಆಯ್ತು, ಓಕೆ ಫೈನ್, ಇದನ್ನ ನಾನು ಕ್ರಿಯೇಟ್ ಒಂದು ಏನೋ ಒಂದು ಮೊಮೆಂಟ್ ಕ್ರಿಯೇಟ್ ಮಾಡಿದೀನಿ ಅಂತ ಹೇಳ್ಬಿಟ್ಟು. ಸೇಮ್ ವೈಸ್ ಮರ್ಯಾದೆ ಪ್ರಶ್ನೆಯಲ್ಲಿ ಈ ಸೀನ್ ಆಗ್ಬೇಕಾದ್ರೆ ಇಡೀ ಸೆಟ್ ಆಕ್ಚುಲಿ ದೇ ಸ್ಟಾರ್ಟೆಡ್ ಕ್ಲಾಪಿಂಗ್. ಅಲ್ಲೂ ನನ್ಗೆ ಅದೇ ಫೀಲ್ ಆಗಿತ್ತು. ಓಕೆ, ಆಸ್ ಅನ್ ಆಕ್ಟರ್ ನಾನು ಅಲ್ಲಿ ಕರೆಂಟ್ ಆಗಿರೋ ಬಿಫೋರ್ ಎಡಿಟಿಂಗ್, ಬಿಫೋರ್ ಲೈವ್ ಆಗಿ ನೋಡಿರೋರು ಆಕ್ಚುಲಿ ಅವರಿಗೆ ತಟ್ಟಿದ್ರೆ ಅದು ಜನರಿಗೆ ತಟ್ಟತೆ ಅನ್ನೋದು ಒಂದು ನನ್ಗೊಂದು ಕಾನ್ಫಿಡೆನ್ಸ್ ಇತ್ತು. ಅಂಡ್ ಆಸ್ ಅನ್ ಆಕ್ಟರ್ ಐ ಥಿಂಕ್ ಐ ಆಲ್ವೇಸ್ ಲುಕ್ ಫಾರ್ ಸಚ್ ಥಿಂಗ್ಸ್. ನಮ್ಮನ್ ಆದಷ್ಟು ಆ ಪಾತ್ರನ ನಾವು ಜಸ್ಟಿಫೈ ಮಾಡ್ತಾ ಇದ್ರೆ ಅದಕ್ಕಿಂತ ಜಾಸ್ತಿ ಏನ್ ಬೇಕು. ಐ ಮೀನ್ ತುಂಬಾ ಫ್ಯಾಕ್ಟರ್ಸ್ ಇದೆ. ಒಂದು ಡೈರೆಕ್ಟರ್ ಇನ್ಪುಟ್ ಇರ್ಬೋದು, ಇಲ್ಲ ರೈಟಿಂಗ್ ಇರ್ಬೋದು, ಪ್ರತಿಯೊಂದು ವಿಚಾರನೂ ಅದಕ್ಕೆ ಆಡ್ ಆನ್ ಆಗುತ್ತೆ. ಮರ್ಯಾದೆ ಪ್ರಶ್ನೆ ಮರ್ಫಿಯಲ್ಲಿ ಅದೆರಡು ನಂಗೆ ಸಿಂಕ್ ಆಯ್ತು. ಕರೆಕ್ಟ್. ಸೊ ನಮ್ ಖುಷಿ ವಿಷಯ ಏನಂದ್ರಿ, ನಾವ್ ಮರ್ಫಿ ಮತ್ತೆ ಮರ್ಯಾದೆ ಪ್ರಶ್ನೆ ಥಿಯೇಟರ್ನ್ಯಾಗ ನೋಡಿದ್ವಿ. ಬಾಳ ಜನ ರಿಗ್ರೆಟ್ ಮಾಡ್ತಾರ ಅದನ್ನ. ಸೊ ನನ್ನ ಒಂದು ಪರ್ಸನಲ್ ಕ್ವಶನ್ ಏನಂದ್ರೆ ಸರ್ ನಿಮ್ಗೆ, ಯಾವಾಗ ಪ್ರಭು ಮಂಕೂರ್ ಅವರು ಮತ್ತೆ ರೈಟರ್ ಆಗಿ ಕೆಲಸ ಮಾಡ್ತಾರ ಅಂತ? ನಾನ್ ಯಾವತ್ತು ರೈಟರ್ ಆಗಿ ಕೆಲಸ ಮಾಡ್ತೀನಿ
ಇಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ತೊಡಗಿಸ್ತೀನಿ, ಇಲ್ಲ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗ್ತೀನಿ ಅಂತ ಯಾವತ್ತೂ ಯಾವ ಲೆಕ್ಕಾಚಾರದಲ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಬರೀ ಆಕ್ಟರ್ ಆಗಿನೇ ಇರ್ಬೇಕಂತಾನೆ ಇದ್ದಿದ್ದು ಅದೇ ಇರತ್ತೆ ನನ್ನ. ಬಟ್ ಕೆಲವೊಂದ್ಸತಿ ಕೇಳತ್ತೆ, ಮರ್ಫಿ ಅಂತ ಸ್ಟಾರ್ಟ್ ಮಾಡಿದಾಗ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾನು ಒಂದಿಷ್ಟು ಸಿನಿಮಾಗಳನ್ನ ಚೂಸ್ ಮಾಡಿ, ನಾಟ್ ಆಸ್ ಎ ಟೆಕ್ನಿಷಿಯನ್, ನನ್ಗೆ ಒಂದ್ ಸ್ವಲ್ಪ ಬೇಸರ ಇತ್ತು, ಇದು ಅನ್ಕೊಂಡಿರೋ ರೀತಿಯಲ್ಲಿ ಆಗಿಲ್ಲ, ಸ್ಟೋರಿ ಇದ್ದಿರೋ ರೀತಿಯಲ್ಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನಲ್ಲಿ ರೈಟರ್ ಆಗಿ ನಾನು ಸ್ಟಾರ್ಟ್ ಮಾಡಿದೆ ಅಂಡ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ. ಮರ್ಯಾದೆ ಪ್ರಶ್ನೆ ವಾಸ್ ಮೈ ಲಕ್, ಪ್ಯೂರ್ ಲಕ್. ಎಲ್ಲ ರೆಡಿ ಇತ್ತು, ನಾನು ಮಾಡಿದೆ. ಐ ಲೈಕ್ ಟು ಬಿ ದಟ್ ಬಿಕಾಸ್ ಆಸ್ ಅನ್ ಆಕ್ಟರ್ ಏನ್ ಗೊತ್ತಾ, ಆದಷ್ಟು ನಾವು ಆರಾಮ್ಸೆ ನಾವು ಆ ಪಾತ್ರನ ಕರೆಕ್ಟ್ ಆಗಿ ಡೈಜೆಸ್ಟ್ ಮಾಡ್ಕೊಂಡು ನಾವು ಅದನ್ನ ಪರ್ಫಾರ್ಮ್ ಮಾಡ್ತೀವಲ್ವಾ, ಆವಾಗ ಒಂದಿಷ್ಟು ನ್ಯೂಯನ್ಸಸ್ ಅಂತ ಇರುತ್ತೆ, ಒಂದಿಷ್ಟು ಸಟಲಿಟಿ ಆಗ್ಲಿ, ಒಂದಿಷ್ಟು ಡೀಟೇಲಿಂಗ್ ಅಲ್ಲಿ ನಾವು ಕೆಲಸ ಮಾಡ್ಬೋದು ಕಾಮ್ ಮೈಂಡ್ ಅಲ್ಲಿ. ಸೊ ಐ ಆಲ್ವೇಸ್ ಲೈಕ್ ಟು ಬಿ ಓನ್ಲಿ ಅನ್ ಆಕ್ಟರ್. ರೈಟಿಂಗ್ ಗೊತ್ತಿಲ್ಲ, ಇಫ್ ಐ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಇನ್ ಮೈ ಹ್ಯಾಂಡ್, ನೋಡೋಣ. ಸರ್ ಇನ್ನೂ ಬರ್ಲಿ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್. ಸರ್ ನೀವು ನೆಕ್ಸ್ಟ್ ನಿಮ್ದು ಜನವರಿ ಒಳಗೆ ಚೂಮಂತರ್ ಸಿನಿಮಾ ರಿಲೀಸ್ ಆಗ, ಅದಿತಿ ಪ್ರಭುದೇವ ಮೇಡಮ್, ಚಿಕ್ಕಣ್ಣ ಸರ್, ಅಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಅದು ಅದು ಶರಣ್ ಸರ್ ಸಿನಿಮಾ. ಅದರಲ್ಲಿ ಒಂದು ಬ್ಯೂಟಿಫುಲ್ ಆದ ಒಂದು ಫ್ಯಾಮಿಲಿ ಇರುತ್ತೆ. ಆ ಫ್ಯಾಮಿಲಿಯಲ್ಲಿ ಒಂದು ಕಾನ್ಫ್ಲಿಕ್ಟ್ ನಡೀತಾ ಇರುತ್ತೆ. ಕಾನ್ಫ್ಲಿಕ್ಟ್ ಅನ್ನೋದಕ್ಕಿಂತ ಅದು ಫ್ಯಾಮಿಲಿ ವಿಲ್ ಗೋ ಥ್ರೂ ಸಮಥಿಂಗ್. ಆ ಫ್ಯಾಮಿಲಿಯಲ್ಲಿ ದ ಫ್ಯಾಮಿಲಿ ಮ್ಯಾನ್ ನಾನಾಗಿರ್ತೀನಿ. ನನ್ನ ಆಪೋಸಿಟ್ ಮೇಘ್ನಾ ಗಾಂವ್ಕರ್ ಅವರು ಆಕ್ಟ್ ಮಾಡಿದ್ದಾರೆ. ಸೊ ನಮ್ದು ಒಂದು ಪುಟ್ಟ ಫ್ಯಾಮಿಲಿ ಇರುತ್ತೆ, ಬಟ್ ರಿಚ್ ಫ್ಯಾಮಿಲಿ. ಸೊ ಆತರ ಒಂದು ಪ್ರೊಜೆಕ್ಷನ್ಸ್ ಅಲ್ಲಿ ಜಾನ್ 10th. ಹೌದು ಸರ್, ಜನವರಿ 10th. ಅದು ಅರೌಂಡ್ ಸೇಮ್ ಟೈಮ್ ಮರ್ಫಿ, ಮರ್ಯಾದೆ ಪ್ರಶ್ನೆ, ಚೂಮಂತರ್ ಎಲ್ಲ ಆಗಿದ್ವು ಅರೌಂಡ್ ಸೇಮ್ ಟೈಮ್. ಆಶ್ಚರ್ಯ ಏನಂದ್ರೆ ಅದೆಲ್ಲ ಒಂದೇ ಸತಿ ರಿಲೀಸ್ ಆಗ್ತದೆ. ಇಟ್ ಈಸ್ ಹೆಲ್ಪಿಂಗ್ ಮೀ. ಕರೆಕ್ಟ್ ಯಾಕಂದ್ರೆ ಜನರಿಗೆ ಈಗ ತಲೆಯಲ್ಲಿ ಕುಂತೈತ್ರಿ ಈಗ ಪ್ರಭು ಮುಡ್ಕೂರ್ ಅವರ ಒಬ್ಬ ಆಕ್ಟರ್. ಹೌದು. ಸರ್ ನೀವು ರೀಸೆಂಟ್ ಆಗಿ ನೋಡಿದ ಕನ್ನಡ ಸಿನಿಮಾಗಳಲ್ಲಿ 3 ಸಿನಿಮಾಗಳು ನಿಮಗೆ ಬಹಳ ಇಷ್ಟ ಆಗಿದೆ, ಅಥವಾ 3 ಸೀನ್ಗಳು, ಸಿನಿಮಾದ ಸೀನ್ಗಳು ಯಾವ್ದು ಇಷ್ಟ ಆಗಿದೆ ಸರ್? ರೀಸೆಂಟ್ ಆಗಿ ನಾನು ಕನ್ನಡ ಸಿನಿಮಾ ಅನ್ನೋದಕ್ಕಿಂತ ಯಾವ ಸಿನಿಮಾನು ಜಾಸ್ತಿ ನೋಡಿಲ್ಲ ಆನೆಸ್ಟ್ಲಿ. ಬಟ್ ಐ ಕ್ಯಾನ್ ಟೆಲ್ ಯು, ಕನ್ನಡ ಸಿನಿಮಾ ಅಂತ ಅಲ್ಲ, ಒಂದು ಸಿನಿಮಾ ನಂಗೆ ತುಂಬಾ ಕನೆಕ್ಟ್ ಆಗಿತ್ತು ಅಂದ್ರೆ 12th Fail. ಸೊ ದಟ್ ಈಸ್ ಒನ್ ಫಿಲ್ಮ್ ವಿಚ್ ಕನೆಕ್ಟೆಡ್ ಮೀ ರಿಯಲಿ ವೆಲ್. ಯಾಕಂದ್ರೆ ಒಂದಿಷ್ಟು ವಿಚಾರಗಳು ನಮ್ಗೆ ತುಂಬಾ ಹತ್ರವಾಗಿತ್ತು. ಅಂಡ್ ಐ ಆಮ್ ದಟ್ ಕೈಂಡ್ ಆಫ್ ಅ ಪರ್ಸನ್. ಐ ಬಿಲೀವ್ ಒಂದು ಏನಾದ್ರೂ ಒಂದು ಮಾಡ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡ್ರೆ ಆ ಉದ್ದೇಶಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇರುವಂತ ನನ್ನ ವ್ಯಕ್ತಿತ್ವ. ಸೊ ಹಂಗಾಗಿ ಅದ್ ನಂಗೆ ತುಂಬಾ ಕನೆಕ್ಟ್ ಆಯ್ತು. ಅದ್ ಬಿಟ್ರೆ 3ನೇ ಕೃಷ್ಣಪ್ಪ ಆಗ್ಲಿ, ಇಬ್ಬನಿ ತಪ್ಪಿದವಳಿ ಆಗ್ಲಿ, ಮತ್ತೆ ಸಪ್ತಸಾಗರದ ಆಚೆ, ಪರ್ಟಿಕ್ಯುಲರ್ಲಿ ಸಪ್ತಸಾಗರದ ಆಚೆಯಲ್ಲಿ ನನ್ಗೆ ಐ ಥಿಂಕ್ ಮ್ಯೂಸಿಕ್ಯಾಲಿಟಿ, ನಾನು ತುಂಬಾ ದೊಡ್ಡ ಫ್ಯಾನ್ ಚರಣ್ ಅವರು. ಸೊ ಯಾ ಸರ್, ನೀವು 0 ಸೇ ಸ್ಟಾರ್ಟ್ ನೋಡಿದ್ರೇನ್ರಿ ಸರ್? ಅಂದ್ರೆ 12th Fail BTS ಮಾಡಿದಾರ, ನೋಡಿದ್ರ ಸರ್ ಅದನ್ನ? ಇಲ್ಲ. ನೀವು ಆ ಫಿಲ್ಮ್ ನೋಡಿರೋ ತಕ್ಷಣ ನನಗೆ ಗೊತ್ತಾಯ್ತು ನೀವು ಇವರ ಟ್ರೂ ಫಿಲ್ಮ್ ಮೇಕರ್ ಅಂತ. 0 ಸೇ ಸ್ಟಾರ್ಟ್ ನಾವ್ ನೋಡಿದ್ವಿ ಸರ್ ಮೊನ್ನೆ, 7 ಜನ ಇದ್ವಿ ಫುಲ್ ಥಿಯೇಟರ್ ಅಲ್ಲಿ. ಬಟ್ ಖುಷಿ ಆಯ್ತು, ಫಿಲ್ಮ್ ಮೇಕರ್ಸ್ ಗೆ ಒಂದು ಒಳ್ಳೆ ಇದು ಬರ್ತೈತಿ. ಅಂದ್ರ ನಾವ್ ಸಿನಿಮಾ ಹೆಂಗ್ 3 ತಾಸ್ ನೋಡ್ ಖುಷಿ ಪಟ್ಟು ಬರ್ತೇವ್ರಿ. ಅದ್ರ ಹಿಂದ್ ಏನ್ ಕಷ್ಟ ಇರುತ್ತ, ರಿಹರ್ಸಲ್ ಮಾಡ್ತಾರ, ಒಂದೇ ಇದ್ರೊಳಗೆ ಹೇಳ್ತಾರ 24 ಶಾರ್ಟ್ ಇರುದನ್ನ ಒಂದೇ ಶಾರ್ಟ್ ಒಳಗೆ ಮುಗಿಸಿದ್ರಂತ ಅವ್ರು. ಸೊ ಹಂಗಾಗಿ ನಮಗದು ಅವಾಗ ಗೊತ್ತಾಗತೈತಿ, ಓ ಇಷ್ಟೆಲ್ಲ ಇದು ಇರ್ತೈತಿ ಇದ್ರೊಳಗ ಅಂತ. ಕರೆಕ್ಟ್ ಸರ್. ಈಗ ನಮ್ಮ TMT ಟಾಕ್ಸ್ ಅಂತ ನಾವೇನ್ ಹೊಸದಾಗಿ ಶುರು ಮಾಡಿರಲ್ರಿ, ಇದ್ರೊಳಗಡೆ ಯಾರು ನೆಕ್ಸ್ಟ್ ನಿಮ್ಗೆ 3 ಆಕ್ಟರ್ ಅಥವಾ ಡೈರೆಕ್ಟರ್ ಒಂದ್ ಒಳ್ಳೆ ಟ್ಯಾಲೆಂಟ್ ನ ನಾವ್ ಕರ್ಕೊಂಡ್ ಬರ್ಬೇಕಂದ್ರ ಯಾರ ಹೆಸರು ನೀವು ಹೇಳಕ್ ಇಷ್ಟಪಡ್ತೀರಿ? TMT ಟಾಕ್ಸ್ ಅಲ್ಲ? ಹಾ ಸರ್, ಈ ಕನ್ವರ್ಸೇಷನ್ಸ್ ನಾವ್ ಮಾಡಾತೀವಲ್ಲ, ಅದ್ ನಾನು ಹೆಂಗ್ ಹೇಳಿ? ಅಂದ್ರೆ ನಿಮ್ಗೆ ಯಾರೋ ಫೇವ್ರೆಟ್ ಹೀರೋ ಅಥವಾ ಡೈರೆಕ್ಟರ್ ಅಥವಾ ಕನ್ನಡದ? ಹಾ ಸರ್, ಕನ್ನಡದಲ್ಲಿ ಸಮನ್ ಹೋಮ್ ಐ ವಿಲ್ ಆಲ್ವೇಸ್ ಅವ್ರ ಕೆಲ್ಸನ ನಾನು ನೋಡ್ತೀನಿ ಅಂದ್ರೆ, ಒಂದು ರಕ್ಷಿತಣ್ಣ, ಆಮೇಲೆ ಐ ಥಿಂಕ್ ಸುದೀಪ್ ಸರ್, ಅಂಡ್ ಇನ್ನೊಂದು
ಇನ್ನೊಂದು ಸದ್ಯಕ್ಕೆ ಆಸ್ ಅನ್ ಆಕ್ಟರ್ ಯಾರು ತಲೆ ಗುಳಿತಾ ಇಲ್ಲ ಓಕೆ. ಮೇ ಬಿ ಹಾ ಹಾ ನಾನ್ ರೀಸೆಂಟ್ ಆಗಿ ನಿಮ್ದು ಉಪ್ಪಿ ಸರ್ ಜೊತೆಗೆ ಹೌದು ಸರ್, ಅದು ತುಂಬಾ ಬ್ರೀಫ್ ಆಗಿತ್ತು. ಹೌದು ಸರ್. ಅವ್ರದ್ದು ಆಕ್ಚುಲಿ ಇನ್ನು ಡೆಪ್ತ್ ಅಲ್ಲಿ ಹೋದ್ರೆ ತುಂಬಾ ವಿಚಾರ ಹೊರಗೆ ಬರುತ್ತೆ. ಐ ಥಿಂಕ್ ಉಪ್ಪಿ ಸರ್. ಎಸ್ ಸರ್, ಹೌದು sir. ನಾವು ಮೊನ್ನೆ ನಮಗ್ ಬಹಳ ಕಡಿಮೆ ಅವಧಿ ಸಿಕ್ತ್ರಿ ಸರ್. ಹೌದು. ಅವ್ರ ಹೇಳಿದ್ವು ಬಹಳ ಸಮಯ ಇಲ್ಲ ಅಂತ, ಆದ್ರ ಹಿ ಇಸ್ ವೆರಿ ಕೈಂಡ್ ಇನಫ್ ಟು ಗಿವ್ ಅಸ್ ದ ಅದು ಇಂಟರ್ವ್ಯೂ. ಒಂಥರ ಓಷನ್ ಆಫ್ ನಾಲೆಜ್ ಅದು. ಹೌದ್ರಿ ಸರ್, ಅವ್ರ ಉತ್ತರ ಕೊಡೋದ್ ನೋಡಿದ್ರೆ ನಾವು ಶಾಕ್ ಆಗತ್ತೀವಿ ಸರ್. ಹೌದು. ಯಾಕಂದ್ರೆ ಆ ತರದ್ ಮನುಷ್ಯ ಥಿಂಕ್ ಮಾಡಕ್ ಸಾಧ್ಯ ಅಲ್ಲ ಅಂತ, ಅಷ್ಟು ಒಬ್ಬ Yet ಟ್ಯಾಲೆಂಟ್. to watch UI. So I'm very eager to watch. ಹಾ ನಿಜ ಸರ್, ಅದು ಬಹಳ ಅಂದ್ರೆ ಅವ್ರ ಡೈರೆಕ್ಷನ್ ಅಂದ್ರೆ ಒಂಥರ ಬಹಳ ಡಿಫ್ರೆಂಟ್ ಇರುತ್ತೆ. ಹೌದು. ಸರ್, ನಮ್ಮ ಮೂವಿ ಟ್ರಕ್ ಆಡಿಯನ್ಸ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಮೂವಿ ಟ್ರಕ್ ಆಡಿಯನ್ಸ್ಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ನೀವೊಂದು ಬೇರೆ ಬೇರೆ ಕೆಲಸದಲ್ಲಿ ಆಲ್ರೆಡಿ ಇದ್ರಿ, ಅದನ್ನ ಬಿಟ್ಟು ಒಂದು ಪ್ಯಾಷನೇಟ್ ಆಗಿ ಒಂದು ಸಿನಿಮಾ ಇಂಡಸ್ಟ್ರಿಗಾಗಿ ನಿಮ್ಮ ಸಿನಿಮಾ ಮೇಲಿರುವಂತ ಒಲವಿಂದ ಆಕ್ಚುಲಿ ಇದನ್ನ ಸ್ಟಾರ್ಟ್ ಮಾಡಿದೀನಿ. ಹೌದು ಸರ್. ಒಂದು ನೀವೆಷ್ಟು ಅಥೆಂಟಿಕ್ ಆಗಿರ್ತೀರಾ ಅಷ್ಟೇ ನಿಮ್ಗೆ ಅಥೆಂಟಿಕ್ ಆಗಿ ಆಡಿಯನ್ಸ್ ಬರ್ತಾರೆ. ಕರೆಕ್ಟ್. ಸೊ ಆ ಅಥೆಂಟಿಕ್ ಆಡಿಯನ್ಸ್ ಅದು ಡೆಫಿನೆಟ್ಲಿ ನಿಮ್ಮ ಇದನ್ನ ಎಂಜಾಯ್ ಮಾಡ್ತಾರೆ, ನಿಮ್ಮ ಅಥೆಂಟಿಸಿಟಿನ. ಕರೆಕ್ಟ್. ಹೊಸ ಆಡಿಯನ್ಸ್ ಅನ್ನ ನೀವು ಅಟ್ರಾಕ್ಟ್ ಮಾಡ್ಬೇಕಂದ್ರೆ ಒಂದು ಈ ಸಂಕ್ಷಿಪ್ತವಾದ ಒಂದು ವಿವರಣೆ ಏನಿರುತ್ತೆ, ವಿಮರ್ಶೆ ಏನಿರುತ್ತೆ Correct, ಸಿನಿಮಾ correct. ಬಗ್ಗೆ, ಅದನ್ನ ನೀವು ಕರೆಕ್ಟ್ ಆನೆಸ್ಟ್ ಆಗಿ ಕೊಡ್ಬೇಕು. ಹೌದು. ಅಂಡ್ ಐ ಥಿಂಕ್ ಆ ಆನೆಸ್ಟಿನ ಡೆಫಿನೆಟ್ಲಿ ಜನರು ನೋಡಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಒಂದಿಷ್ಟು ಫ್ಯಾಬ್ರಿಕೇಟೆಡ್ ರಿವ್ಯೂಸ್ ಇರುತ್ತೆ ಹೌದು, ಇತ್ತೀಚೆಗೆ. ಹೌದು. ಆದಷ್ಟು ಆನೆಸ್ಟ್ ರಿವ್ಯೂಸ್ ಅಂದ್ರೆ ಅವರು ಜನ ಇಷ್ಟಪಡ್ತಾರೆ. ನಾನೇ ಇಷ್ಟಪಡ್ತೀನಿ ಹೌದು. ಆನೆಸ್ಟ್ ರಿವ್ಯೂಸ್. ನಾವ್ ನಿನ್ನೆ ಮ್ಯಾಕ್ಸ್ ನೋಡ್ಕೊಂಡ್ ಬಂದ್ವಿ ಸರ್. ಹಾ. ನಾನ್ ಸುದೀಪ್ ಅವರ ದೊಡ್ಡ ಅಭಿಮಾನಿ. ಹಾ ಸೊ ನಮ್ ಅಂದ್ರೆ ಓಕೆ, ಇಷ್ಟ ಆಯ್ತು, ಅವ್ರ ಆಕ್ಟಿಂಗ್ ಚಲೋ ಐತಿ, ಆಕ್ಷನ್ ಎಲ್ಲ ಚಲೋ ಅದಾವ, ಬಟ್ ಕೆಲವೊಂದಿಷ್ಟು ನಮ್ಗ್ ವರ್ಕ್ ಆಗಿಲ್ಲ. ಆದ್ರೆ ನಾವ್ ಅದನ್ನ ಹೇಳಲೇಬೇಕಾಯ್ತು, ಯಾಕಂದ್ರೆ ನಾವು ಆನೆಸ್ಟ್ ಆಗಿರ್ಬೇಕು ಅಂತ ನಾವು ಡಿಸೈಡ್ ಮಾಡಿದಾಗ ನಾವು ಫೇವರ್ ಮಾಡ್ಲಿಕ್ಕೆ ಹೌದು ಹೌದು. ನಿಮ್ದೊಂದು ಸಜೆಷನ್ ನಮಗ ಬಹಳ ಖುಷಿ ಆಯ್ತು ಸರ್. ಅಲ್ಲ ಅಂದ್ರೆ ಮರ್ಫಿನ 100% ಜನ ಇಷ್ಟಪಟ್ಟಿಲ್ಲ. ಹಾ ಒಂದಿಷ್ಟು ಜನರಿಗೆ ಅರ್ಥನೇ ಆಗಿಲ್ಲ, ಹೌದು. ಒಂದಿಷ್ಟು ಜನರಿಗೆ ಸ್ಲೋ ಅಂತ ಅನ್ಸ್ತು. ಒಂದಿಷ್ಟು ಜನ ವಿಮರ್ಶಕರು ಒಂದಿಷ್ಟು ಪಾಯಿಂಟ್ಸ್ ಅನ್ನ ಹೇಳಿದ್ರು. ಇನ್ಫ್ಯಾಕ್ಟ್ ನಾನು ಯಾವ್ದೇ ಕಾರಣಕ್ಕೂ ನನ್ಗೆ ಮರ್ಫಿ ಸೂಪರ್ ಇದು ಇಂಡಸ್ಟ್ರಿನ ಚೇಂಜ್ ಮಾಡುತ್ತೆ ಅನ್ನೋ ತರ ಉದ್ದೇಶನೂ ಇರ್ಲಿಲ್ಲ. ಬಟ್ ಮಾಡಿದ್ದು ಗೊತ್ತಿತ್ತು, ಒಂದು ಕಾನ್ಫಿಡೆನ್ಸ್ ಇತ್ತು, ಇದು ಡೆಫಿನೆಟ್ಲಿ ವಿಭಿನ್ನವಾಗಿದೆ, ಒಂದಿಷ್ಟು ಜನರಿಗೆ ತಟ್ಟತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಬಟ್ ಈ ತರದ ಒಂದು ವಿಮರ್ಶೆ ಕೆಲವೊಬ್ರು ಆನೆಸ್ಟ್ ವಿಮರ್ಶಕರು ನನ್ನ ಹತ್ರ ಬಂದು ಹೇಳಿದಾಗ, ಇಲ್ಲ ಅವ್ರ ವಿಮರ್ಶೆಯಲ್ಲಿ ನಾನು ಆ ಪಾಯಿಂಟ್ಸ್ ಅನ್ನ ನೋಡಿದಾಗ ನಾನ್ ಆಕ್ಚುಲಿ ಅದನ್ನ ಒಂದಿಷ್ಟು ಓಕೆ ಬೇರೆ ಬೇರೆ ಡೈಮೆನ್ಷನ್ಸ್ ಇಂದ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇಟ್ ಈಸ್ ಆಲ್ಸೋ ಅ ವೇ ವಿ ಕ್ಯಾನ್ ಕರೆಕ್ಟ್ ಅವರ್ಸೆಲ್ವ್ಸ್. ಕರೆಕ್ಟ್ ಕರೆಕ್ಟ್. ಎಲ್ರಿಗೂ ನಾವು ಕೇಟರ್ ಮಾಡಕ್ ಆಗಲ್ಲ ಪ್ರತಿಯೊಂದನ್ನ. ನನ್ಗೆ ಈ ಬ್ಲಾಕ್ ಕಾಫಿ ಇಷ್ಟ ಅಂತ ಹೇಳ್ಬಿಟ್ಟು ಎಲ್ರಿಗೂ ಇಷ್ಟ ಆಗ್ಬೇಕಾಗಿಲ್ಲ. ಬಟ್ ಇದ್ರಲ್ಲಿ ಒಂದಿಷ್ಟು ಈ ರೋಸ್ಟಿಂಗ್ ಇಷ್ಟಿರ್ಬೇಕಿತ್ತು, ಇಲ್ಲ ಈ ಬಿಟರ್ನೆಸ್ ಹಿಂಗಿರ್ಬೇಕಿತ್ತು ಅಂತ ಏನಾದ್ರೂ ಒಂದು ಕರೆಕ್ಟ್ ಆಗಿ ವಿಮರ್ಶಕರು ನನ್ನ ಹತ್ರ ಬಂದು ಹೇಳಿದ್ರೆ ಅದಕ್ಕೆ ತಕ್ಕಂತೆ ನಾನು ಏನಾದ್ರೂ ಪ್ಲಾನ್ ಮಾಡ್ಬೋದು. ಸೊ ದಟ್ಸ್ ಹೌ ಐ ಬಿಲೀವ್. ಅಂಡ್ ನಿಮ್ಮ ಆನೆಸ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಕರೆಕ್ಟ್. ಇಲ್ಲ ಸರ್, ನೀವ್ ಹಿಂಗ್ ಹೇಳಿದ್ದೆ ನಮಗ ಖುಷಿ. ಯಾಕಂತಂದ್ರೆ ಈಗ ಒಬ್ಬ ಆಕ್ಟರ್ ಆಗಿ ನನ್ ಸಿನಿಮಾ ಗೆಲ್ಬೇಕು ಅನ್ನೋ ಸ್ವಾರ್ಥ ಎಲ್ಲರಿಗೂ ಇರ್ತೈತಿ. ಆ ಸ್ವಾರ್ಥದ ಜೊತೆಗೆ ನಾವು ನಮ್ದು ಇದನ್ನ ಮೀರಿ ಹೋಗಕ್ ಆಗಂಗಿಲ್ಲ. ಆ ವಿಷಯದೊಳಗ್ ನಾ ನಿಮ್ಗ ಮೆಚ್ತೇನೆ ಸರ್. ಯಾಕಂದ್ರ ನೀವು ಆನೆಸ್ಟ್ ಆಗಿರ್ರಿ ಅಂತ ನಮಗ್ ಹೇಳಾತಿರಲ್ಲ, ಅಂದ್ರ ಏನಿದೆ ಅಂತ ಹೇಳ್ರಿ ಅಂತ. ಇಟ್ ಈಸ್ ಅ ಕಾಂಪಿಟೇಟಿವ್ ವರ್ಲ್ಡ್. ಕರೆಕ್ಟ್. ಸೊ ಆದಷ್ಟು ನಾವ್ ಅದನ್ನ ಓಪನ್ ಆಗಿ ಬಿಟ್ಬಿಟ್ರೆ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅದು ಅದಕ್ಕೆ ನಿಂದನೆ ಅಂತ ಅನ್ಕೋಬಾರ್ದು, ಅದು ಬೇರೆ ತರದ್ದು ಒಂದು ಕ್ಲೆನ್ಸಿಂಗ್, ನಮ್ಮನ್ನ ನಾವೇ ಕ್ಲೆನ್ಸ್ ಮಾಡ್ಬೋದು. ಅದು ಇದಿದೆಯಲ್ಲ, ಕಬೀರ್ ಕೆ ದೋಹೆ ನಿಂದಕ್ ನೀರೇ ಹಾಕಿ ಸಾಬನ್ ಅಂಗನ್ ಕುಟಿ ಚವಾಯ್ ಅಂತ ಒಂದು ದೋಹ ಇದೆ. ಆದಷ್ಟು ನೀವು ಈ ತರ ಒಂದು ವಿಷಯ ಗೊತ್ತಾದಾಗ ನೀವು ಕ್ಲೆನ್ಸಿಂಗ್ ಮಾಡ್ಕೋಬಹುದು. ಸೊ ದಟ್ ಈಸ್ ಹೌ ಐ ಬಿಲೀವ್. ಕರೆಕ್ಟ್ ಸರ್. ಸರ್, ನಿಮ್ ಅಪ್ಕಮಿಂಗ್ ಸಿನಿಮಾಗಳು ಜೂನ್ ಅಂತ ರಿಲೀಸ್ ಆಗ್ತದೆ, ಮತ್ತೆ ಯಾವ್ದಾರ ಪ್ರಾಜೆಕ್ಟ್ ಅದಾವ ಸರ್ ನಿಮ್ ಕಡೆ ಅಂದ್ರೆ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ? ಆಸ್ ಆಫ್ ನೌ ತುಂಬಾ ಕಥೆಗಳು ಬಂದಿದೆ, ಅಂಡ್ ನಾನಾಗಿ ಯಾವ್ದಕ್ಕೂ ಒಪ್ಪಿಲ್ಲ. ಬಿಕಾಸ್ ಒಂದ್ ಕಥೆಯಿಂದ ಸಿನಿಮಾ ಆಗಲ್ಲ, ಅದಕ್ಕೆ ಒಂದಿಷ್ಟು ವಿಚಾರಗಳಿರುತ್ತೆ. ಅದು ಮರ್ಫಿ ಮಾಡಿ ಮರ್ಯಾದೆ ಪ್ರಶ್ನೆ ರಿಲೀಸ್ ಅನ್ನ ತುಂಬಾ ಹತ್ರದಿಂದ ನೋಡಿ ಒಂದಿಷ್ಟು ತಿಳುವಳಿಕೆ ಬಂದಿದೆ. ಸೊ ಹಾಗಾಗಿ ಎಸ್, ಸಮಟೈಮ್ಸ್ ಈವನ್
ಇನಿಷಿಯಲಿ ನಾನು ಯೋಚನೆ ಮಾಡ್ತಿದ್ದೆ ಅಟ್ಲೀಸ್ಟ್ ಟು ಪೇ ಯುವರ್ ಬಿಲ್ಸ್ ಯು ನೀಡ್ ಟು ಡೂ ಫಿಲ್ಮ್ಸ್ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಜನರಿಗೆ ಒಂದ್ ಸಣ್ಣ ರೀತಿಯಾದ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಓಕೆ, ನಾನು ಇವಾಗ ಮರ್ಫಿ ಮಾಡಿದೆ, ಇದಾದ್ಮೇಲೆ ಬರೆಯೋದೇ ಪ್ರಶ್ನೆ, ಇದಾದ್ಮೇಲೆ ನನ್ಗೆ ಅಂತ ಒಂದು ಸಣ್ಣ ಒಂದು ನನ್ನ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾರಲ್ಲ ಕೆಲವೊಂದ್ಸತಿ, ಅವರು ಚೂಮಂತರ್ನ ನೋಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಏನಂತ ಇದ್ದಾಗ ಒಂದು ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ. ನಾನು ಅದನ್ನ ತುಂಬಾ ಹಗುರವಾಗಿ ತಗೊಳಕ್ಕಾಗಲ್ಲ. ಅದರಲ್ಲಿ ಒಂದಿಷ್ಟು ಸ್ಯಾಕ್ರಿಫೈಸ್ ಮಾಡ್ಲೇಬೇಕಾಗತ್ತೆ. ಅದರಲ್ಲಿ ಒಂದಿಷ್ಟು ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ. ಬಟ್ ಆಸ್ ಆಫ್ ನೌ ದೇರ್ ಇಸ್ ನಥಿಂಗ್. ಬಟ್ ಪೈಪ್ಲೈನ್ ಅಲ್ಲಿ ಒಂದಿಷ್ಟು ವಿಚಾರಗಳು ನಡೀತಾ ಇದೆ. ಎಸ್, ವೆರಿ ನೈಸ್ ಸರ್. ಇವತ್ತಿನ ಕನ್ವರ್ಸೇಷನ್ ಇಂದ ಲಾಸ್ಟ್ ಕ್ವಶನ್ ಕೇಳತ್ತೀನಿ. ನಿಮ್ ಕಡೆ ಮರ್ಫಿ ರೇಡಿಯೋ ಸಿಕ್ಕ, ಆ ರೇಡಿಯೋದಿಂದ ನಿಮ್ಗ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕ್ರ ಯಾವ ಒಂದು ಲೇಟ್ ಆಕ್ಟರ್, ಕನ್ನಡ ಆಕ್ಟರ್ ಜೊತೆ ನೀವು ಮಾತಾಡಕ್ ಇಷ್ಟಪಡ್ತೀರಿ? ರೀಸೆಂಟ್ ಆಗಿ ಇದೇ ಕ್ವಶನ್ ನಮ್ಗೆ ಯಾರೋ ಕೇಳಿದ್ರು. ಐ ಯೂಶಲಿ ಇಟ್ಸ್ ಅ ವೆರಿ ಹೈಪೋಥೆಟಿಕಲ್ ಥಿಂಗ್. ಈ ತರ ವಿಚಾರ ನಡೆಯಲ್ಲ. ಇನ್ ಕೇಸ್ ಆದ್ರೂ ನೋ, ಐ ವುಡ್ ವಾಂಟ್ ಟು ಟಾಕ್ ಟು 2 ಪೀಪಲ್. ಒಂದು ಅಣ್ಣವರು, ಆಮೇಲೆ ಶಂಕರಣ್ಣ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್. ಅಣ್ಣವರು ಬಿಕಾಸ್ ನೀವ್ ಹೇಳಿದ್ರಲ್ಲ, ಈ ಮರ್ಯಾದೆ ಪ್ರಶ್ನೆ ಆಗ್ಲಿ, ಮರ್ಫಿ ಆಗ್ಲಿ, ಅದನ್ನ ಹೆಂಗೆ ನೀವು ಮಾಡಿದ್ರಿ ಅಂತ ಹೇಳ್ಬಿಟ್ಟು, ದೇರ್ ವೇರ್ ಸರ್ಟನ್ ಥಿಂಗ್ಸ್ ಅಣ್ಣವ್ರು ಮಾಡ್ತಾ ಇದ್ರು. ಅದಕ್ಕೆ ಆ ಡಿಕೋಡ್ ಇಲ್ಲ ಅದಕ್ಕೆ. ಸೊ ಅಟ್ ಲೀಸ್ಟ್ ಆ ಕಾನ್ವರ್ಸೇಷನ್, ವೆರಿ ಡೀಪ್ ಕಾನ್ವರ್ಸೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು. ಶಂಕರಣ್ಣ ಅಂತೂ ಆಬ್ವಿಯಸ್ಲಿ ದ ಪ್ರೊಜೆಕ್ಷನ್ಸ್ ಆಫ್ ಅ ಫಿಲ್ಮ್ ಆಸ್ ಎ ಡೈರೆಕ್ಟರ್, ಅವ್ರು ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ರು, ನಾಟ್ ಜಸ್ಟ್ ಆಸ್ ಅನ್ ಆಕ್ಟರ್, ಇವನ್ ಆಸ್ ಅ ಡೈರೆಕ್ಟರ್, ಆ ಬ್ಯಾಲೆನ್ಸಿಂಗ್ ಹೆಂಗ್ ಮಾಡ್ತಾ ಇದ್ರು ಅನ್ನೋ ಒಂದು ವಿಚಾರ. ಸರ್, ನಮ್ಮ ಒಂದು ಸಣ್ಣ ಟೀಮ್ ಸರ್, ದ ಮೂವಿ ಟ್ರಕ್ ಅನ್ನೋದು ಬಹಳ ಸಣ್ಣ ಟೀಮ್. ಈ ಒಂದು ಟೀಮ್, ಸಣ್ಣ ಟೀಮ್, ದೊಡ್ಡ ಟೀಮ್, ಒಳ್ಳೆ ಟೀಮ್ ಅಂತ ಹೇಳಿ ಐ ಆಮ್ ವೆರಿ ಹ್ಯಾಪಿ. ಒಂದು ನಮ್ಮ ಟೀಮ್ ಒಂದು ಒಳ್ಳೆ ಟೀಮ್. ಒಂದು ಸಣ್ಣ ಮೆಸೇಜಿಗೆ ನೀವು ರಿಪ್ಲೈ ಮಾಡಿ ಇಲ್ಲಿ ಮಠ ಬಂದು ನಮ್ ಕನ್ವರ್ಸೇಷನ್ ಬಿಲ್ಡ್ ಮಾಡಕ್ ನೀವು ಒಂದು ಅವಕಾಶ ಮಾಡಿಕೊಟ್ರಿ ಸರ್. ನಿಮ್ಮ ಫ್ಯೂಚರ್ ಬರುವಂತ ಎಲ್ಲಾ ಪ್ರಾಜೆಕ್ಟ್ಸ್ ಗಳಿಗೂ ಸಕ್ಸಸ್ ಸಿಗ್ಲಿ ಅಂತ ಬೇಡ್ಕೋತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಆಲ್ವೇಸ್ ದೇರ್ ಫಾರ್ ಪೀಪಲ್. ನಾವು ಕೆಲಸ ಮಾಡೋದೇ ಅದಕ್ಕೋಸ್ಕರ. ಹಂಗಿದ್ದಾಗ ಇವತ್ತು ನೀವು ಸಣ್ಣವರು, ನಾವು ಸಣ್ಣವ್ರು ಅಂತ ಅನ್ಕೊಂಡ್ರೆ, ಬಟ್ ನಾವಿಬ್ರು ಒಳ್ಳೆಯವರು, ಅದಕ್ಕೋಸ್ಕರ ಸೇರಿದ್ವಿ. ಸೊ ಈ ಒಳ್ಳೆತನನ ಇನ್ನು ದೊಡ್ಡ ಮಟ್ಟಕ್ಕೆ ನಾವು ಅದನ್ನ ಕನ್ವರ್ಟ್ ಮಾಡೋಣ. ಲೆಟ್ಸ್ ಆಲ್ ಗ್ರೋ ಟುಗೆದರ್. ಥ್ಯಾಂಕ್ ಯು ಸೋ ಮಚ್ ಸರ್. ಚೂಮಂತರ್ಗೂ ಒಳ್ಳೇದಾಗ್ಲಿ ಸರ್, ನಿಮ್ಮ ಎಲ್ಲಾ ಪ್ರಾಜೆಕ್ಟ್ಸ್ಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.